ಸವಾರರಿಗೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯ ಶಾಕ್ ಎದುರಾಗ್ಬಿಟ್ಟಿದೆ. ಪಾಪ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿದ ಶಾಕ್ ಕೊಟ್ಟಿದೆ ಕೇಂದ್ರ ಸರ್ಕಾರ. ಲೀಟರ್ ಪೆಟ್ರೋಲ್ ದರ ₹3, ಡೀಸೆಲ್ ದರ ₹3 ಏರಿಕೆಯನ್ನು ಮಾಡಿದೆ. ತಕ್ಷಣದಿಂದಲೇ ಪೆಟ್ರೋಲ್ ಡೀಸೆಲ್ ಪರಿಷ್ಕೃತ ದರ ಜಾರಿಯಾಗ್ಬಿಟ್ಟಿದೆ. ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರಿಗೆ ಮತ್ತೆ ತೈಲ ಬೆಲೆ ಏರಿಕೆಯ ಬಿಸಿ ತಟ್ತಾನೆ ಬರ್ತಾ ಇದೆ. ಪಂಚರಾಜ್ಯ ಚುನಾವಣೆ ಮುಗಿದ ತಕ್ಷಣ ತೈಲ ಬೆಲೆ ಏರಿಕೆ ನೋಡಿ. ಪಂಚರಾಜ್ಯ ಎಲೆಕ್ಷನ್ ಬಂತು, ರಿಸಲ್ಟ್ ಬಂದಿದ್ದು ನೆಕ್ಸ್ಟ್ ಡೇನೇ ಏನು ರೈಸ್ ಮಾಡಿದ್ರು, ಗ್ಯಾಸ್ ರೈಸ್ ಮಾಡಿದ್ರು. ಅದು ಎಷ್ಟು ಕಮರ್ಷಿಯಲ್ ಸಿಲಿಂಡರ್ 3000 ಚಿಲ್ಲರೆ ಮಾಡಿಟ್ರು. ಈಗ ಮತ್ತೆ ಒಂದು ಸಣ್ಣ ಹಿಂಟ್ ಕೊಟ್ಟಿದ್ರು, ಹಿಂಗೆ ಮಾಡಬಹುದು, ಹಂಗಾಗಿ ಮಿತವ್ಯತ ಬೆಳೆಸಿ ಅಂತ ಹೇಳಿ ಆ ಕೆಲಸನೂ ಮಾಡಿ ತಂದಿಟ್ಬಿಟ್ರು. ಇಂಧನ ಮಿತ ಬಳಕೆಗೆ ಮೋದಿ ಕರೆ ಕೊಟ್ಟಂತಹ ಬೆನ್ನಲ್ಲೇ ಈಗ ಏರಿಕೆ ಶುರುವಾಗಿದೆ. ಇದೊಂದೇ ಏರಿಕೆನಾ ಅಥವಾ ಇನ್ನೂ ಯಾವ್ಯಾವುದು ಪೆಂಡಿಂಗಲ್ಲಿದೆ, ಯಾವ್ಯಾವ ಕ್ಯೂ ಅಲ್ಲಿದೆ ಗೊತ್ತಿಲ್ಲ. ಸದ್ಯಕ್ಕೆ ಈಗ ಡೀಸೆಲ್ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು ₹3 ರೈಸ್ ಮಾಡಿದ್ದಾರೆ. ನಿನ್ನೆ ಹಾಕ್ಸ್ದಾಗ ಏನೂ ಇಲ್ಲ, ಇವತ್ತು 10 ಪೈಸೆ ರೈಸ್ ಆಯ್ತಾ, 20 ಪೈಸೆ ರೈಸ್ ಆಯ್ತಾ ಅಂತ ಗಾಬರಿಲ್ ನೋಡೋರಿಗೆ 10 ಪೈಸೆ 20 ಪೈಸೆ ಮಾತೇ ಅಲ್ಲ, ಡೈರೆಕ್ಟ್ ಆಗಿ ₹3 ಏರಿಕೆ ಕಂಡಿರೋದು ಇಲ್ಲಿ ಪೆಟ್ರೋಲ್ ಡೀಸೆಲ್. ಇದು ಕೇಂದ್ರ ಸರ್ಕಾರದ ಆದೇಶ. ಒಂದು ಕಡೆ ಜನ ಈಗ ಆಗಲೇ ಕಷ್ಟದಲ್ಲಿ ಬದುಕ್ತಾ ಇದ್ದೀವಿ, ಕೋವಿಡ್ ನಂತರ ಜೀವನ ಕಟ್ಕೊಳ್ಳೋಕೆ ಇನ್ನೂ ಕಷ್ಟಪಡ್ತಾ ಇದ್ದೀವಿ, ಈಗ ಒಂಥರ ಬರೆ ಎಳೆಯುವಂಥ ಕೆಲಸವನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಅಂತ ಜನ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇದು ಯಾವತ್ತೂ ರೈಸ್ ಮಾಡೋದಲ್ಲ, ಆಲ್ರೆಡಿ ರೈಸ್ ಆಗಿ ಜಾರಿಗೂ ಬಂದ್ಬಿಟ್ಟಿದೆ. ಜನಗಳ ಪರ್ಮಿಷನ್ನೇ ಬೇಕಾಗಿಲ್ಲ, ಡೈರೆಕ್ಟ್ ಕೇಂದ್ರ ಆದೇಶ ಕೊಟ್ಟು ಜನ ಪಾಲನೆ ಮಾಡಬೇಕಷ್ಟೇ. ಹಂಗಿದೆ ಜನಗಳ ಪರಿಸ್ಥಿತಿ. ಸದ್ಯಕ್ಕೆ ಜನಸಾಮಾನ್ಯರಿಗೆ ಮತ್ತೆ ಹೊರೆ ಬಿದ್ದಂತಾಗಿದೆ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರತಿನಿಧಿ ಗಣೇಶ್ ಹೆಗಡೆ. ಗಣೇಶ್, ಈಗಾಗಲೇ ನಾವು ಹೇಳ್ತಾ ಇದ್ದೆ, ಕೋವಿಡ್ ನಂತರ ಜನ ಕಷ್ಟಪಟ್ಟು ಜೀವನನ ಕಟ್ಕೊಂಡು ಮತ್ತೆ ಬದುಕೋದಕ್ಕೆ ಹೋದ್ರೆ ಒಂದ್ ಕಡೆ ಹೋಟೆಲ್ ಉದ್ಯಮಕ್ಕೂ ಹೊಡೆತ ಬಿತ್ತು. ಈಗಾಗಲೇ ಅಡುಗೆ ಎಣ್ಣೆಗಳು ಕೂಡ ರೈಸ್ ಆಗ್ತಾ ಇದೆ, ಅದರಲ್ಲೂ ಕೂಡ ಅಗತ್ಯ ವಸ್ತುಗಳ ಬೆಲೆ ಕೇಳಂಗಿಲ್ಲ. ಮೆಟ್ರೋ, ಬಸ್ಸು ಹೀಗೆ ಒಂದ್ರ ಹಿಂದೆ ಒಂದು ಏರಿಕೆ ಆಗ್ತಾ ಇದೆ. ಈಗ ಏಕಾಏಕಿ ಪೆಟ್ರೋಲ್ ಡೀಸೆಲ್ ₹3 ಏರಿಕೆ ಕಂಡ್ರೆ ಜನಸಾಮಾನ್ಯರ ಗತಿ ಏನು ಅಂತ? ಖಂಡಿತವಾಗ್ಲೂ ಅಮೃತ, ಇದು ಜನಸಾಮಾನ್ಯರಿಗೆ ಶಾಕ್ ಅಂತಲೇ ಹೇಳ್ಬೋದು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಒಂದು ಈ ಬೆಲೆ ಏರಿಕೆ ಶಾಕ್ ಜನಸಾಮಾನ್ಯರು ಸಾಕಷ್ಟು ಈಗಾಗಲೇ ತತ್ತರಗೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿರುತ್ತದೆ. ಇವತ್ತಿಂದಲೇ ನಾವು ನೋಡ್ತಾ ಇರುವಂಥದ್ದು ಪೆಟ್ರೋಲ್ ಬೆಲೆ ಕೂಡ ಈಗ ಏರಿಕೆ ಆಗಿರುವಂಥದ್ದು. ಮುಖ್ಯವಾಗಿ ಏನಂತಂದರೆ ಈ ಒಂದು ₹3 ಏನು ಏರಿಕೆ ಕಂಡಿದೆ, ಸಹಜವಾಗಿ ಜನರಿಗೆ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಮತ್ತಷ್ಟು ಹೊರೆ ಆಗುತ್ತೆ. ಈಗಾಗಲೇ ದಿನಸಿ ಪದಾರ್ಥಗಳ ಏರಿಕೆ, ಹಾಗೆಯೇ ಸಾರಿಗೆ ಇವು ಕೂಡ ಬಸ್ಸು ಮತ್ತು ಮೆಟ್ರೋ ದರವು ಕೂಡ ಏರಿಕೆ ಆಗಿರುವಂಥದ್ದು. ಇನ್ನು ಪ್ರತಿನಿತ್ಯ ಕೂಡ ಬಳಕೆ ಮಾಡುವಂತಹ ಒಂದು ಡೀಸೆಲ್ ಪೆಟ್ರೋಲ್ ಬೆಲೆಯೂ ಕೂಡ ಈಗ ₹3 ಏರಿಕೆ ಆಗಿರುವಂಥದ್ದು. ಪ್ರತಿ ಲೀಟರ್ನ ಬೆಲೆ ಈಗ ₹106.21 ಇವತ್ತಿನ ದರ ಇರುವಂಥದ್ದು. ಡೀಸೆಲ್ನ ಬೆಲೆ ₹94.10 ಇರುವಂಥದ್ದು. ನಿನ್ನೆ ₹102.91 ಪೆಟ್ರೋಲ್ ಬೆಲೆ ಇತ್ತು. ಹಾಗೆಯೇ ಡೀಸೆಲ್ ಬೆಲೆ ಕೂಡ ₹90.99 ಇತ್ತು. ಇವತ್ತು ಏಕಾಏಕಿ ಹೊಸ ದರ ಏರಿಕೆ ಆಗಿರೋದು. ಜನರು ಕೂಡ ಒಂದು ರೀತಿಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಎಲೆಕ್ಷನ್ಗೋಸ್ಕರ ದರವನ್ನು ಏರಿಕೆ ಮಾಡದೆ ಹಾಗೆ ಉಳಿದುಕೊಂಡಿದ್ರು ಅನ್ನುವಂತಹ ಮಾತುಗಳು ಕೂಡ ಜನರಿಂದ ಬರ್ತಾ ಇರುವಂಥದ್ದು. ಈಗಾಗಲೇ ತೈಲ ಕಂಪನಿಗಳು ಹೇಳೋ ಪ್ರಕಾರ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಏರಿಕೆ ಆಗಿದೆ. ಹಾಗೆಯೇ ಭಾರಿ ನಷ್ಟವನ್ನು ನಾವು ಅನುಭವಿಸ್ತಾ ಇದ್ವಿ. ಆ ನಿಟ್ಟಿನಲ್ಲಿ ಪೆಟ್ರೋಲ್ ದರವನ್ನು ಏರಿಕೆ ಮಾಡುವಂಥದ್ದು ಅಥವಾ ಡೀಸೆಲ್ ದರವನ್ನು ಹೆಚ್ಚಳ ಮಾಡುವಂಥದ್ದು ಅನಿವಾರ್ಯ ಅನ್ನುವಂತಹ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ. ಈಗ ಇನ್ನಲ್ಲದೇ ಅಮೆರಿಕ ಹಾಗೂ ಇರಾನ್ ನಡುವಿನ ಉದ್ವಿಗ್ನತೆ ಏನಿದೆ ಅದು ಕೂಡ ಕಾರಣ ಆಗುತ್ತೆ. ಹಾಗೆಯೇ ಅಮೆರಿಕದ ಏನು ಒಂದು ಅಂತಾರಾಷ್ಟ್ರೀಯ ಮಟ್ಟಗಳಲ್ಲಿ ಕಚ್ಚಾ ತೈಲ ಬೆಲೆಯನ್ನು ಒಂದು ರೀತಿಯಲ್ಲಿ ಹೆಚ್ಚಳ ಆಗಿರುವಂಥದ್ದು. ಅಮೆರಿಕದ ಡಾಲರ್ನ ಎದುರು ಭಾರತೀಯ ರೂಪಾಯಿ ಮೌಲ್ಯ ಕುಸಿತ ಆಗಿರುವಂಥದ್ದು ಕೂಡ ಕಾರಣ. ಅಂತಂದರೆ ನಾನಾ ಕಾರಣಗಳನ್ನು ಇಟ್ಕೊಂಡು ಈಗಾಗಲೇ ತೈಲ ಕಂಪನಿಗಳು ದರವನ್ನು ಏರಿಕೆ ಮಾಡಿರುವಂಥದ್ದು. ಸಹಜವಾಗಿ ಜನಸಾಮಾನ್ಯರಲ್ಲಿ ಇದು ಒಂದು ರೀತಿಯಲ್ಲಿ ಸಾಕಷ್ಟು ಆಕ್ರೋಶಗಳು, ಅಸಮಾಧಾನಗಳು ಕೂಡ ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ನಾನು ಕೂಡ ಜನರನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾತನಾಡ್ತಿದ್ದಾರೆ. ಈಗ ಬೆಲೆ ಏರಿಕೆ ಆಗಿರುವಂಥದ್ದು ₹3 ಪೆಟ್ರೋಲ್ ಡೀಸೆಲ್ ಏರಿಕೆ ಆಗಿದೆ, ಏನಂತೀರಿ? ಸರ್, ನಮ್ಗೆ ತುಂಬ ಕಷ್ಟ ಇದೆ. ನಾವು ಕಂಪನಿಯಿಂದ ಕೆಲಸ ಮಾಡ್ತಾಯಿದ್ದೀವಿ. ನಾವು ಇನ್ ಕೇಸ್ ಏನಂದರೆ ನಮ್ಮ ಆಫೀಸಲ್ಲಿ ಕೊಡೋದು ಬರೀ ₹150. ಆ ₹150 ನಾವು ಇಲ್ಲಿಂದ ವೈಟ್ ಫೀಲ್ಡ್ ಹೋಗೋದು ಬರೋದು ನಮ್ಗೆ ತುಂಬ ಕಷ್ಟ ಇದೆ. ಅಂದರೆ ಈಗ ಪದೇ ಏರಿಕೆ ಆಗ್ತದೆ. ಕಳೆದ 1 ತಿಂಗಳಿಂದ ಈಗ ಏರಿಕೆ ಆಗ್ತಾ ಇರುವಂಥದ್ದು. ಬೇರೆ ದಿನಸಿ ಪದಾರ್ಥಗಳು, ಸಾರಿಗೆ ಎಲ್ಲವೂ ಕೂಡ ಹೆಚ್ಚಾಗಿದೆ. ಒಂದು ರೀತಿಯಲ್ಲಿ ಜನಸಾಮಾನ್ಯರಿಗೆ ದುಡಿಮೆಗಿಂತ ಖರ್ಚೇ ಜಾಸ್ತಿ ಇದೆ ಅನ್ನುವಂತಹ ಮಾತುಗಳಿದೆ. ಹೌದು ಸರ್, ಕರೆಕ್ಟು, ನಿಜಾನೇ ಅದು. ನೀವು ಹೇಳಿರೋದು ನಿಜ. ಬಟ್ ಏನಂದರೆ ನಮ್ಗೆ ತುಂಬ ಪೆಟ್ರೋಲ್ ಇರಲಿ ಅಥವಾ CNG ಇರಲಿ, LPG ಇರಲಿ ತುಂಬ ಕಷ್ಟ ಇದೆ. ನಮಗೆ ಏನಂದರೆ ನಮಗೇನಂದರೆ ಈ ಥರ ಹಿಂಗೆ ಏರಿಕೆ ಆಗ್ತಾಯಿದ್ರೆ ನಮಗೆ ಜೀವನ ಮಾಡೋದು ಹೆಂಗಂತ ಗೊತ್ತಾಗ್ತಾ ಇಲ್ಲ, ಕಷ್ಟ ಇದೆ. ಒಟ್ಟಾರೆ ಅಂತಂದರೆ ಜನರು ಹೇಳುವಂಥದ್ದು ಈಗಾಗಲೇ ಈ ಥರದ ಬೆಲೆ ಏರಿಕೆಯಿಂದ ನಾವು ಸಾಕಷ್ಟು ತತ್ತರವಾಗಿದ್ದು ಅನುಭವಿಸ್ತಾ ಇದ್ದೇವೆ ಅನ್ನೋದು. ಇನ್ನು CNG ದರ ಕೂಡ 2 ದರ ಇವತ್ತಿಂದನೇ ಹೆಚ್ಚಳ ಆಗಿರುವಂಥದ್ದು. ಸಹಜವಾಗಿ ಎಲ್ಲ ರೀತಿಯಲ್ಲೂ ಜನರಿಗೆ ಈಗ ಭಾರಿ ನಷ್ಟ, ಹಾಗೆಯೇ ಒಂದು ರೀತಿಯ ಆರ್ಥಿಕ ಮುಗ್ಗಟ್ಟು ಎದುರಾಗುವಂತಹ ಭೀತಿ ಕೂಡ ಇರುವಂಥದ್ದು. ಅಮೃತ, ಥ್ಯಾಂಕ್ ಯು ಗಣೇಶ್ ಹೆಗಡೆ ತಮ್ಮೆಲ್ಲ ಮಾಹಿತಿಗಾಗಿ.